It is an ambiguous complaint. Ambiguous complaint. Complaint is not inspires any confidence regarding the contents of the 306. ಇದರಲ್ಲಿ ಏನು ಹೇಳ್ತಾರೆ 14/4/2024 ಸೂಯಿಸೈಡ್ ಮಾಡ್ಕೊತಾರೆ ಜಗದೀಶ್ ಅವರು. ಅವತ್ತಿನ ದಿವಸ 176 ಪ್ರೊಸೀಡಿಂಗ್ಸ್ ಎಲ್ಲ ಪೊಲೀಸವ್ರು ಮಾಡ್ತಾರೆ. ಅವ್ರ ಮುಂದೆ ಇವರೇ ಇರ್ತಾರೆ, ಇವ್ರು ಇರ್ತಾರೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಕಂಪ್ಲೇಂಟ್ ಕೊಡೋದಿಲ್ಲ, ಅಲಿಗೇಷನ್ ಏನೂ ಇಲ್ಲ. ಅವತ್ತು 38 ದಿವಸ ಆದಮೇಲೆ ಅಲಿಗೇಷನ್ ಮಾಡ್ತಾರೆ. ಯಾವಾಗ ಮೊದಲೇ ಗೊತ್ತಿತ್ತು ಈ ವಿಷಯಗಳು ನನಗೆ ಹೇಳ್ತಾ ಇದ್ರು ಅನ್ನೋ ರೀತಿ ಅಲಿಗೇಷನ್ ಮಾಡ್ತಾರೆ. ಗೊತ್ತಿದ್ರೆ ನೀವು 14ನೇ ತಾರೀಕು ಯಾಕೆ ಹೇಳಲಿಲ್ಲ ಪೊಲೀಸವ್ರಿಗೆ? 38 ದಿವಸ ಆದಮೇಲೆ ಹೆಂಗೆ ಹೇಳಿದ್ರಿ? ಅವತ್ತೇ ಪೊಲೀಸವ್ರು ಇದ್ದರು. 176 ಪ್ರೊಸೀಡಿಂಗ್ಸ್, ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ಸ್ ಮಾಡಿದಾಗ ಪೊಲೀಸವರು ಇದ್ದರು, ಇವರಿದ್ದರು, ಒಂಬಣ್ಣ ಇದ್ದರು, ನಿಮ್ಮೆಲ್ಲ ನೆಂಟರು ಇದ್ದರು. ನೀವು ಮಾಡಲಿಲ್ಲ ಅಲಿಗೇಷನ್ 38 ದಿವಸದವರೆಗೂ. ಆಫ್ಟರ್ ಥಾಟ್ ಅಲ್ವಾ ಇದು? ದಟ್ ಹ್ಯಾಸ್ ಬಿನ್ ಹೈಲೈಟೆಡ್. ಆಮೇಲೆ 38 ದಿವಸ ಆದಮೇಲೆ 18ನೇ ತಾರೀಕು ನಮ್ಮ ಮನೆಯಲ್ಲಿ ಇದೇನು ಹುಡುಕ್ತಾ ಇದ್ದೆ, ಏನು ಬೀರೂನಲ್ಲಿ. ಆವಾಗ ಒಂದು ಲೆಟ್ರ್ ಸಿಕ್ತು. ಆ ಲೆಟ್ರು ನಮ್ಮ ಯಜಮಾನರು ಡೆತ್ ನೋಟ್ ಬರೆದಿದ್ರು, ಗೊತ್ತಾಯಿತು ಅಂತ. ಫಂಕ್ಷನ್ ಅಂದರೆ ಇದು ಏನು ಫಂಕ್ಷನ್ನು, ರಿಚುವಲ್ಸ್, ಏನು ಸತ್ತ ಮೇಲೆ ರಿಚುವಲ್ಸ್ ಮಾಡ್ತಾರಲ್ಲ ಅದಕ್ಕೆ ಅಂತ. ಸೊ ಅದು 11ನೇ ದಿವಸ ಅಲ್ಲ, 1 ತಿಂಗಳು ಅಲ್ಲ, 6 ತಿಂಗಳು ಅಲ್ಲ. ಯೂಶುವಲ್ ಆಗಿ ರಿಚುವಲ್ಸ್ ಮಾಡೋದು 11 ದಿವಸ, 1 ತಿಂಗಳು, 6 ತಿಂಗಳು ಹಂಗೆ ಮಾಡ್ತಾರೆ. ಇದು ಹಂಗಾಗ್ಲಿಲ್ವಲ್ಲ, 18ನೇ ತಾರೀಕು ಹಂಗೆ ಅದು ಯಾವುದಕ್ಕೂ ಬರೋದಿಲ್ಲ. ಸೊ ಇಟ್ ಇಸ್ ಟೋಟಲಿ ಅನ್ಅಂಬಿಗಸ್. ಆಮೇಲೆ ಈ 306 ಅಬೆಟ್ಮೆಂಟ್ ಟು ಕಮಿಟ್ ಸೂಯಿಸೈಡ್ ಅಂತ ಇಂಡಿಯನ್ ಪಿನಲ್ ಕೋಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಅಬೆಟ್ಮೆಂಟ್ ಟು ಕಮಿಟ್ ಸೂಯಿಸೈಡ್ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಣೆ ಮಾಡಬೇಕು ಅಂತ. ಏನು ಪ್ರೇರೇಪಣೆ ಮಾಡಿದ್ದಾರೆ ಇವರು? ಅದಕ್ಕೆ ಇನ್ಸ್ಟಿಗೇಷನ್ ಮಾಡಬೇಕು. 107 ಅಂತ ಇಂಡಿಯನ್ ಪಿನಲ್ ಕೋಡ್ ಕಂಟೆಂಟ್ಸು ಪ್ರೂವ್ ಆಗಬೇಕು. 107 ಏನು ಹೇಳ್ತಾರೆ, ವಿತ್ ಇಂಟೆನ್ಷನ್ ಇರಬೇಕು ನಿಮ್ಮಲ್ಲಿ, ಮೋಟಿವು ಮೆನ್ಸರಿಯ ಇರಬೇಕು. ಏನು, ಇವನು ನನ್ನ ಈ ಎಫರ್ಟ್ಸಿಂದ ಅವನು ಸಾಯಬೇಕು ಅನ್ನೋ ಮನಸ್ಸು ನಿನಗಿರಬೇಕು. ಆ ರೀತಿ ನೀನು ಎಫರ್ಟ್ಸ್ ಆಗಿರಬೇಕು. ಅದಾಗ್ತಿದ್ರೆ ಮಾತ್ರ 306 ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಪಾರ್ಟ್ನರ್ಶಿಪ್ನಲ್ಲಿ ಲಾಸ್ ಆಯಿತು, ಅವ್ನು ಸತ್ತೋದ್ರೆ ಅವ್ನು ನನ್ನ ಮೇಲೆ, ನಿಮ್ಮ ಮೇಲೆ ಹಾಕಿದ್ರೆ ಏನು ಜವಾಬ್ದಾರಿ? ಅದಕ್ಕೆ ಲಾಸ್ ಆದವರಲ್ಲಿ ಸತ್ತೋಗ್ತಾ ಇದ್ರೆ ಯಾರು ಇರೋದೇ ಇಲ್ಲ ಇಲ್ಲಿ. ಸೊ ಆ್ಯಕ್ಟ್ ಪ್ರಕಾರ ಇನ್ಗ್ರೀಡಿಯೆಂಟ್ಸು ಕಾನ್ಸ್ಟಿಟ್ಯೂಟ್ ಆಗಿಲ್ಲ ಅಫೆನ್ಸ್ಗೆ ಅನ್ನೋದು ನಮ್ಮ ವಾದ. ಆಮೇಲೆ ಇದರಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಸಾಹೇಬರು ನಾಗೇಶ್ ಸಾಹೇಬರು, ಸಿ ವಿ ನಾಗೇಶ್ ಸಾಹೇಬರು ಆರ್ಗ್ಯುಮೆಂಟ್ ಮಾಡಿದ್ರು, ವಾದ ಮಂಡಿಸಿದ್ರು. ಇದೇ ಪಾಯಿಂಟ್ ಮೇಲೆ ವಾದ ಮಂಡಿಸಿದ್ರು. ಇದು ಒಂದು ಆಂಬಿಗಸ್ ಕಂಪ್ಲೇಂಟ್. ಸಿ, ಕಂಪ್ಲೇಂಟ್ ಇನ್ಸ್ಪೈರ್ಸ್ ಎ ಕಾನ್ಫಿಡೆನ್ಸ್ ದಟ್ ಇಟ್ ಮೈಟ್ ಹ್ಯಾವ್ ಬೀನ್ ಹ್ಯಾಪೆಂಡ್ ಅಂತ. ಪ್ರೈಮಾ ಫೇಸಿ ಮೆಟೀರಿಯಲ್, ಮೇಲ್ನೋಟಕ್ಕೆ ಆರೋಪ ಸಾಬೀತಾಗಿದೆ ಅನ್ನೋ ಒಂದು ಮನಸ್ಸು ಬರಬೇಕು ಸಾಹೇಬರಿಗೆ. ಅದು ಈ ಕಂಪ್ಲೇಂಟ್ನಲ್ಲಾಗಲಿ ಥ್ರೂ ಔಟ್ ದಿ ಇನ್ವೆಸ್ಟಿಗೇಷನ್ ಕಾನ್ಫಿಡೆನ್ಸ್ ಇನ್ಸ್ಪೈರ್ ಆಗಲಿಲ್ಲ. ಆ ರೀತಿ ಯಾವುದೇ ಒಂದು ದಾಖಲಾತಿಗಳನ್ನು ಸಹ ಅವ್ರು ಕೊಟ್ಟಿಲ್ಲ. ಆನ್ ದಿ ಬೇಸಿಸ್ ಆಫ್ ಸಚ್ ಎ ದಿಸ್ ಒನ್, ದಿ ಹೈಕೋರ್ಟ್ ಹ್ಯಾಸ್ ಕ್ವಾಶ್ಡ್ ದಿ ಎಂಟೈರ್ ಕಂಪ್ಲೇಂಟ್.